ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಕಂದ ಪದ್ಯದ ಲಕ್ಷಣಗಳ ಬಗ್ಗೆ ನೋಡಿದ್ವಿ. ಓಕೆನಾ, ಇವಾಗ ಷಟ್ಪದಿಯಲ್ಲಿ ಭಾಮಿನಿ ಷಟ್ಪದಿಯ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆನಾ, ಮೊದಲನೇದಾಗಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಮೊದಲನೇದಾಗಿ ಷಟ್ಪದಿ ಅಂದರೆ 6 ಸಾಲುಗಳು ಅಂತ. ಓಕೆನಾ, ಷಟ್ಪದಿ ಅಂದರೆ 6 ಸಾಲುಗಳು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಅದರಲ್ಲಿ ಭಾಮಿನಿ ಷಟ್ಪದಿ, ಮೊದಲನೇದು ಭಾಮಿನಿ ಷಟ್ಪದಿ, ಅದರ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಅದರ ಫಸ್ಟ್ ಪಾಯಿಂಟ್ ಏನು, ನಮಗೆ ಷಟ್ಪದಿ ಅಂದರೆ 6 ಸಾಲಿನ ಪದ್ಯ. ಇದು ಅಷ್ಟೇ, ಇದು 6 ಸಾಲಿನ ಪದ್ಯ. ನೆಕ್ಸ್ಟ್ ಬಂದುಬಿಟ್ಟು 1, 2, 4, 5ನೆಯ ಚರಣಗಳು ಕಿರಿಚರಣಗಳಾಗಿದ್ದು 3 ಮಾತ್ರೆಯ ಗಣದ ಮುಂದೆ 4 ಮಾತ್ರೆಯ ಗಣ, ಹೀಗೆ 2 ಗಣಗಳು ಬರುತ್ತವೆ. ಓಕೆನಾ, ಇದೆಲ್ಲ ನಿಮಗೆ ಎಕ್ಸಾಂಪಲ್ ತೋರಿಸುವಾಗ ಹೇಳ್ತೀನಿ. ಓಕೆ, ಆವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು 3 ಮತ್ತು 6ನೆಯ ಚರಣಗಳು ಹಿರಿಚರಣಗಳಾಗಿದ್ದು 3 ಮಾತ್ರೆಯ ಗಣದ ಮುಂದೆ. ಓಕೆ, 3 ಮಾತ್ರೆಯ ಗಣದ ಮುಂದೆ 4 ಮಾತ್ರೆಯ ಗಣ, ಹೀಗೆ 3 ಗಣಗಳು ಮೇಲೊಂದು ಗುರು ಬರುತ್ತದೆ. ಓಕೆನಾ, ನೆಕ್ಸ್ಟ್ ಪಾಯಿಂಟ್, ಇದರಲ್ಲಿ ಆದಿಪ್ರಾಸ ನಿಯತವಾಗಿರುತ್ತದೆ. ಓಕೆನಾ, ಇವಾಗ ನಾವು ಭಾಮಿನಿ ಷಟ್ಪದಿಗೆ ಛಂದಸ್ಸನ್ನು ರಚನೆ ಮಾಡೋಣ. ಅದಕ್ಕಂತ ನಾವು ಇವಾಗ ಒಂದು ಪದ್ಯವನ್ನು ಬರ್ಕೋಬೇಕು. ಓಕೆನಾ, ನಾನು ನರರು ರಜನೀಮುಖದ ಸೀಮಾ ಚರಿತರುತ್ತರ ಭಾಗ ರಾತ್ರಿ ಚರರಿಗಾಗಿ ಹುದಿದುವೆ ನೀ ನರನೋ ನಿಶಾಚರನೋ. ಓಕೆನಾ, ಇದು 6 ಸಾಲಿನ ಪದ್ಯ ಆಗಿರುತ್ತೆ. ನಾನು ಇಲ್ಲಿ 3 ಸಾಲುಗಳು ತಗೊಂಡಿದ್ದೀನಿ. ಓಕೆನಾ, ಇದರಲ್ಲಿ ನಮಗೆ 3ನೇದು ಮತ್ತು 6ನೇ ಸಾಲು ಮಾತ್ರ ಹಿರಿಚರಣ ಆಗಿರುತ್ತೆ, ಇನ್ನೆಲ್ಲ ಕಿರಿಚರಣಗಳು. ಓಕೆನಾ, ನೋಡಿ, ಹ್ರಸ್ವ ಸ್ವರಗಳಿಗೆ ಲಘು, ದೀರ್ಘ ಸ್ವರಿಗೆ ಗುರು. ಓಕೆ, ಆ ಥರ ಹಾಕಿದ್ದೀವಿ. ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕಿದ್ದೀವಿ. ಓಕೆ, ನೋಡ್ಕೊಳ್ರಿ, ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಛಂದಸ್ಸಿನ ಲಕ್ಷಣಗಳು ಗೊತ್ತಿರೋದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಗೊತ್ತಾಗದಿದ್ದರೆ ಒಂದ್ಸರಿ ಚೆಕ್ ಮಾಡಿ. ಓಕೆನಾ, ಇವಾಗ ನಾವು ಎಷ್ಟು 3, 4, 3, 4 ಮಾತ್ರೆಗಳಾಗಿ ವಿಭಜಿಸಬೇಕು. ಲಾಸ್ಟ್ ವೀಡಿಯೋ ಹೇಳಿದ್ರಲ್ಲ, ಲಘು ಅಂದರೆ 1 ಮಾತ್ರೆ, ಗುರು ಅಂದರೆ 2 ಮಾತ್ರೆ ಅಂತ, ಆ ರೀತಿ. ಓಕೆನಾ, ಇದರಲ್ಲಿ ನಮಗೆ 3, 4, 3, 4 ಬರ್ತವೆ. ಪಾಯಿಂಟ್ಸ್ ನೋಡಿ, 1, 2, 4, 5ನೇ ಚರಣಗಳು ಕಿರಿಚರಣಗಳಾಗಿದ್ದು 3 ಮಾತ್ರೆಯ ಗಣದ ಮುಂದೆ, 3 ಮಾತ್ರೆ ಗಣದ ಮುಂದೆ 4 ಮಾತ್ರೆ ಗಣ ಅಲ್ಲ, ಆ ಥರ ನಾವು 3, 4, 3, 4 ಅಂತ ವಿಭಜನೆ ಮಾಡ್ಕೋಬೇಕು. ಓಕೆನಾ, ಇದು ಛಂದಸ್ಸಿನ ಹೆಸರು ಭಾಮಿನಿ ಷಟ್ಪದಿ. ಇದರಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ 102 ಇರ್ತವೆ. ಓಕೆನಾ, ನಮ್ಗೆ ಬೇಕಂದರೆ 6 ಸಾಲುಗಳು ಬರೆದುಬಿಟ್ಟು ಕೌಂಟ್ ಮಾಡಿಕೊಂಡ್ರೆ 102 ಬರಬೇಕು. ಓಕೆ, ಇದು ನಾವು ಭಾಮಿನಿ ಷಟ್ಪದಿಯ ಲಕ್ಷಣಗಳು. ನಾವು ಇವಾಗ ಎಲ್ಲ ಮಾತ್ರೆಗಳು ಕೌಂಟ್ ಮಾಡಿಕೊಂಡ್ರೆ 102 ಬರಬೇಕು. ಬಂದರೆ ಇದು ಭಾಮಿನಿ ಷಟ್ಪದಿ ಅಂತ ಅರ್ಥ. ಓಕೆನಾ.